ಸ್ಟೋರೇಜ್ ಅಂತ ಬೆಸ್ಟ್ ಅಂತಾನೆ ಹೇಳ್ಬೋದು ಇದು. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಲಾಗ್ ಬಂದ್ಬಿಟ್ಟು ಸ್ವಲ್ಪ ಮೀಶೋದಿಂದ ಹೋಮ್ ಡೆಕೋರೇಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಐಟಮ್ಗಳನ್ನ ತರಿಸಿದ್ದೆ. ಆ ಐಟಮ್ಗಳನ್ನ ನಿಮಗೂ ಶೇರ್ ಮಾಡೋಣ ಅಂತ ಹೇಳಿ ಈ ಲಾಗ್ನ ಮಾಡ್ತಾ ಇದ್ದೀನಿ. ನಾನು ಒಂದೊಂದಾಗಿ ತೋರಿಸ್ತೀನಿ ಮೀಶೋದಿಂದ ಏನೇನೆಲ್ಲ ಪರ್ಚೇಸ್ ಮಾಡಿದ್ದೀನಿ, ಹೇಗಿದೆ ಕ್ವಾಲಿಟಿ ಎಲ್ಲ ಹೇಗಿದೆ, ಹೇಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಫಸ್ಟ್ ಬಂದ್ಬಿಟ್ಟು ನೋಡಿ, ಈ ಪ್ಲಾಂಟ್ನ ನಾನು ತೊಗೊಂಡಿದ್ದೀನಿ ಹೋಮ್ ಡೆಕೋರೇಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಇದಂತೂ ತುಂಬಾ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಇದು ನೋಡಿ ಈ ರೀತಿ ಇದೆ ಲೀಫು. ಈ ರೀತಿ ಸ್ವಲ್ಪ ಲೀಫ್ ಬೇಕಾದರೆ ನಾವು ತೊಳ್ಕೊಬೋದು, ವಾಷಬಲ್ ಇರುತ್ತೆ. ನೋಡಿ ಈ ರೀತಿ ಇದೆ. ನಾವೇನಾದರೂ ಪಾಟಲ್ಲಿ ಇಟ್ಟರೆ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ತುಂಬ ಇಷ್ಟ ಆಯಿತು ನನಗೆ. ಇದೊಂದು ತರಿಸಿದ್ದೀನಿ. ಇದ್ರ ಪ್ರೈಸ್ ಬಂದ್ಬಿಟ್ಟು, ಈ ಪ್ಲಾಂಟ್ದು ಪ್ರೈಸ್ ಬಂದ್ಬಿಟ್ಟು 154 ರೂಪಾಯಿ. ತುಂಬಾ ಚೆನ್ನಾಗಿದೆ. ಹಾಗಾಗಿ ಇದನ್ನು ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿದೆ. ಹೈಟ್ ನೋಡಿ ಇಷ್ಟಿದೆ. ಪಾಟಲ್ಲಿ ಹಾಕಿದ್ರೆ ರಿಯಲ್ ಪ್ಲಾಂಟ್ ಥರನೇ ಕಾಣುತ್ತೆ. ತುಂಬಾ ಚೆನ್ನಾಗಿದೆ. ನನಗಂತೂ ಇಷ್ಟ ಆಯಿತು. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. 100ಗೆ 100 ಆಫ್ ಕೊಡ್ತೀನಿ. ನನಗೆ ನೋಡ್ತಿದ್ದಾಗೆ, ಓಪನ್ ಮಾಡಿ ನೋಡ್ತಿದ್ದಾಗೆ ತುಂಬಾ ಖುಷಿ ಆಯಿತು. ಇದನ್ನು ನೋಡಿಬಿಟ್ಟು ಪಾಟಲ್ಲಿ ಇಟ್ಬಿಟ್ಟು ಮೆಟ್ಲು ಮೇಲಾಗಲಿ ಮತ್ತು ಹಾಲಲ್ಲಿ ಎಲ್ಲಿಟ್ರೂ ತುಂಬ ಚೆನ್ನಾಗಿರುತ್ತೆ. ನಾವು ಇಂಡೋರ್ ಪ್ಲ್ಯಾಂಟು ಮತ್ತು ಔಟ್ಡೋರ್ ಪ್ಲ್ಯಾಂಟು ಅಂತ ಹೇಳ್ಬಿಟ್ಟು ತರ್ತೀವಲ್ಲ, ಅದು ಸ್ವಲ್ಪ ದಿನ ಮಾತ್ರ ನಾನೆಲ್ಲ ತಂದು ಯೂಸ್ ಮಾಡಿಬಿಟ್ಟಿದ್ದೀನಿ, ತಂದು ಇಟ್ಟಿದ್ದೀನಿ. ಒಂದು ಮಂತ್ ಇರುತ್ತೆ ಅಷ್ಟೇ. ಅವಾಗವಾಗ ಬಿಸಿಲಲ್ಲಿ ಇಡ್ತಾ ಇರಬೇಕು. ನಾವೆಲ್ಲಾದರೂ ಊರಿಗೆಲ್ಲಾದರೂ ಹೋದರೆ ಅದನ್ನು ಯಾರೂ ಎತ್ತಿಡೋರು ಇರೋಲ್ಲ, ನೀರು ಹಾಕೋರು ಇರೋಲ್ಲ. ಹಾಗಾಗಿ ಹೊರಟೋಗ್ಬಿಡುತ್ತೆ. ಇದು ಆರ್ಟಿಫಿಷಿಯಲ್ ತಗೊಂಡಿರೋದ್ರಿಂದ ಏನೂ ಆಗಲ್ಲ. ನಾವೆಲ್ಲೇ ಹೋದ್ರೂ ಅಷ್ಟೇ ಏನೂ ಆಗಲ್ಲ. ಸ್ವಲ್ಪ ಧೂಳು ಕುತ್ಕೋತಾ ಇರುತ್ತೆ. ಅವಾಗವಾಗ ವಾಶ್ ಮಾಡ್ಕೊಂಡ್ರೆ ಆಯಿತು. ಒಂದು ಹಬ್ಬದಲ್ಲಿ ಏನಾದರೂ ಫಂಕ್ಷನ್ಗಳಲ್ಲಿ ವಾಶ್ ಮಾಡಿಟ್ಕೊಂಡ್ರೆ ಇದ್ರ ಮೇಲೆ ಧೂಳು ಕುತ್ಕೊಂಡಿರುತ್ತೆ ಅಷ್ಟೇ. ವಾಶ್ ಮಾಡ್ಕೊಂಡ್ರೆ ಆಯಿತು. ನೀರಲ್ಲಿ ಸುಮ್ಮನೆ ಹಿಂಗೆ ಇಟ್ಬಿಟ್ಟಿಟ್ರು ಚೆನ್ನಾಗಿರುತ್ತೆ. ನೋಡಿ, ಇದೊಂದು ಪ್ಲಾಂಟ್ ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಇದು ಪಾಟ್ ಒಳಗಡೆ ಇಟ್ಬಿಟ್ಟು ಹೇಗೆ ಕಾಣುತ್ತೆ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಇದೊಂದು ತೊಗೊಂಡಿದ್ದೀನಿ. ಇದ್ರ ಪ್ರೈಸ್ ಬಂದ್ಬಿಟ್ಟು 154 ರೂಪಾಯಿ ಅಷ್ಟೇ, ಕೇವಲ ಅಷ್ಟೇ. 200 ರೂಪಾಯಿ ಒಳಗಡೆ ಇದು ಬರುತ್ತೆ. ತುಂಬಾ ಚೆನ್ನಾಗಿದೆ. ನೀವು ಕೂಡ ಇದನ್ನು ತಗೊಳ್ಳಿ. ನೆಕ್ಸ್ಟು ಬಂದ್ಬಿಟ್ಟು ಇದು ಕೂಡ ಪ್ಲಾಂಟೇನೆ. ಇದು ಕೂಡ ಪ್ಲಾಂಟೇ. ನೋಡಿ, ಈ ಪ್ಲಾಂಟ್ ತೊಗೊಂಡಿದ್ದೀನಿ. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 164 ರೂಪಾಯಿ. ಇದು ಕೂಡ ತುಂಬಾ ಚೆನ್ನಾಗಿದೆ, ಹೇಳೋ ಹಾಗೆ ಇಲ್ಲ. ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ನಾನು ಒಂದ್ಸರಿ ಪಾಟಲ್ಲಿ ಕೂಡ ಇಟ್ಟು ನೋಡಿದ್ದೆ. ತುಂಬಾ ಚೆನ್ನಾಗಿ ಕಾಣುತ್ತೆ. ಅದು ಅಷ್ಟೇ, ಇದು ಅಷ್ಟೇ, ತುಂಬಾ ಚೆನ್ನಾಗಿ ಕಾಣುತ್ತೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 164 ರೂಪಾಯಿ. ಇವಾಗ 166 ರೂಪಾಯಿ ಆಗಿದೆ. ತುಂಬ ಚೆನ್ನಾಗಿದೆ. ಇದನ್ನು ನೀವು ಕೂಡ ತೊಗೋಬೋದು. ಆರ್ಟಿಫಿಷಿಯಲ್ ಪ್ಲಾಂಟು. ಇದು ರಿಯಲ್ ಅನ್ನೋ ಥರನೇ ಕಾಣುತ್ತೆ. ರಿಯಲಾಗೆ ನಾವು ಪ್ಲಾಂಟ್ನ ಇಟ್ಟಿದ್ದೀವೇನೋ ಅನ್ನೋ ಥರ ಫೀಲ್ ಆಗುತ್ತೆ. ತುಂಬಾ ಚೆನ್ನಾಗಿ ಕಾಣುತ್ತೆ. ಇಂಡೋರ್ಗಾಗಲಿ ಔಟ್ಡೋರ್ಗಾಗಲಿ ಯಾವುದಕ್ಕಾದರೂ ಒಳಗಡೆ ಇಟ್ಕೋಬೋದು ಹೋಮ್ ಡೆಕೋರೇಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇದನ್ನು ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ನಾನು ಹಾಲಲ್ಲಿ ಇಡೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಪಾಟಲ್ಲಿ ಇಟ್ಬಿಟ್ಟಿಟ್ಟರೆ ಅಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ರಿಯಲ್ ಆಗಿದೆಯೋ ಲೀಫ್ ಅನ್ನೋ ಥರನೇ ಇದು ಕಾಣುತ್ತೆ. ಎಷ್ಟು ಬಂದ್ಬಿಟ್ಟು ನಾನು ಈ ಮ್ಯಾಟ್ನ ತೊಗೊಂಡಿದ್ದೀನಿ. ಇದನ್ನು ನಾನು ದೇವ್ರ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಎಷ್ಟು ಅಗಲವಾಗಿದೆ,
ತುಂಬ ಚೆನ್ನಾಗಿದೆ ಇದು. ರಂಗೋಲಿ ಹಾಕೋ ಅವಶ್ಯಕತೆನೇ ಇರಲ್ಲ, ತುಂಬ ಚೆನ್ನಾಗಿ ಕಾಣುತ್ತೆ ಇದು. ಹಾಗಾಗಿ ಇದೊಂದು ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಪರ್ಚೇಸ್ ಮಾಡ್ಕೋಬೇಕು ತಗೋಬೇಕು ಅಂತ, ತಗೊಳಕ್ಕೆ ಆಗಿರಲಿಲ್ಲ. ಇವಾಗ ತಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ, ರಂಗೋಲಿ ಥರನೇ ಕಾಣುತ್ತೆ. ಹಬ್ಬದಲ್ಲೆಲ್ಲ ನಾವು ಹೂವಿನ ರಂಗೋಲಿ ಎಲ್ಲ ಬಿಡ್ತೀವಲ್ಲ, ಅದೇ ಥರ ಸೇಮ್ ಅದೇ ಥರನೇ ಕಾಣುತ್ತೆ. ನಾನು ಇದನ್ನು ದೇವ್ರ ಮನೆಗೆ ಹಾಕೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಇದು ಕೂಡ ಕ್ವಾಲಿಟಿ ಹೇಳೋ ಹಾಗಿಲ್ಲ, ತುಂಬಾ ಚೆನ್ನಾಗಿದೆ. ನೀವು ಕೂಡ ಈಸಿಯಾಗಿ ಇದನ್ನು ಪರ್ಚೇಸ್ ಮಾಡ್ಕೋಬೋದು. ಇದ್ರ ಪ್ರೈಸ್ ಬಂದ್ಬಿಟ್ಟು 138 ರೂಪಾಯಿ ಅಷ್ಟೇ. ನೀವೇನಾದರೂ ಆನ್ಲೈನ್ ಪೇಮೆಂಟ್ ಮಾಡ್ತೀರಿ ಅಂತಂದರೆ 220 ರೂಪಾಯಿ ಕಡಿಮೆ ಆಗುತ್ತೆ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ರಂಗೋಲಿ ಬಿಡಿಸ್ಬೇಕು ಅನ್ನೋ ಥರನೇ ಇಲ್ಲ, ತುಂಬಾ ಚೆನ್ನಾಗಿದೆ. ಇದನ್ನು ವಾಷಬಲ್ ಕೂಡ ಮಾಡ್ಕೋಬೋದು, ಒಗ್ದು ಕೂಡ ಹಾಕೋಬೋದು. ಇದನ್ನು ತುಂಬಾ ಚೆನ್ನಾಗಿದೆ, ನೀವು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನು ನಾನು ರಾಘವೇಂದ್ರ ಸ್ವಾಮಿಗೆ 5 ಆರತಿನ 5 ಇಟ್ಕೊಂಡು ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇದನ್ನು ನಾನು ತರಿಸ್ಕೊಂಡಿದ್ದೀನಿ. ಇದು ಕೂಡ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಹಾಗೆ ವೆಯ್ಟ್ ಕೂಡ ಇದೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 233 ರೂಪಾಯಿ. ಇದು ಆನ್ಲೈನ್ ಏನಾದರೂ ಪೇಮೆಂಟ್ ಮಾಡಿದ್ರೆ ಇನ್ನೂ ಕಡಿಮೆ ಆಗುತ್ತೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ನಾನು ರಾಘವೇಂದ್ರ ಸ್ವಾಮಿಗೆ ಪೂಜೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಪೂಜೆಗೋಸ್ಕರ ಇದನ್ನು ತೊಗೊಂಡಿದ್ದೀನಿ. 5 ತುಪ್ಪದಾರ್ತಿ ಇಟ್ಕೊಂಡು ಮಾಡಬೇಕು ಅಂತ ಹೇಳ್ಬಿಟ್ಟು 5 ತುಪ್ಪದ ಬತ್ತಿನ ಇಟ್ಕೊಂಡು ನಾನು ಇದರಲ್ಲಿ ಪೂಜೆ ಮಾಡೋಕ್ಕೆ ಅಂತ ಹೇಳಿ ಇದೊಂದು ತರಿಸ್ಕೊಂಡಿದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ನೀವು ಕೂಡ ಈಸಿಯಾಗಿ ಇದನ್ನು ಪರ್ಚೇಸ್ ಮಾಡ್ಕೋಬೋದು. ಪೂಜೆಗೆ ಅಂತ ಹೇಳ್ಬಿಟ್ಟು ಈ ಐಟಮ್ನ ತರಿಸ್ಕೊಂಡಿದ್ದೀನಿ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ದೀಪಗಳನ್ನ ತರಿಸಿದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಇದು ಕೂಡ ಮೀಶೋದಲ್ಲೇ ತರಿಸ್ಕೊಂಡಿರೋದು. ಪುಟಾಣಿಗೆ ತುಂಬ ಚೆನ್ನಾಗಿದೆ. ನಾನು ಡಿಮಾರ್ಟಲ್ಲಿ ಕೂಡ ನೋಡಿದೆ, ಸ್ವಲ್ಪ ಜಾಸ್ತಿ ಇತ್ತು ರೇಟು, ಇದರಲ್ಲಿ ಕಡಿಮೆ ಇತ್ತು ಅಂತ ಹೇಳ್ಬಿಟ್ಟು ರಾಘವೇಂದ್ರ ಸ್ವಾಮಿ ಫೋಟೋದ ಮುಂದೆ ಹಚ್ಚೋಣ ಅಂತ ಹೇಳ್ಬಿಟ್ಟು ಇದನ್ನು ತರಿಸ್ಕೊಂಡಿದ್ದೀನಿ. ತುಪ್ಪ ದೀಪ ಹಚ್ಚೋಕ್ಕೆ ಅಂತ ಹೇಳ್ಬಿಟ್ಟು ಇವೆರಡನ್ನ ತರಿಸ್ಕೊಂಡಿದ್ದೀನಿ. ವೆಯ್ಟ್ ಕೂಡ ಇದೆ, ತುಂಬಾ ಚೆನ್ನಾಗಿದೆ. ಈಸಿಯಾಗಿ ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಕೋಬೋದು. ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ 187 ರೂಪಾಯಿ ಬೀಳುತ್ತೆ. ತುಂಬಾ ಚೆನ್ನಾಗಿದೆ. 200 ರೂಪಾಯಿ ಒಳಗಡೆನೇ ಆಗುತ್ತೆ. ನೀವೇನಾದರೂ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಅಂತ ಅಂದರೆ ಇದು ಕೂಡ ಕಡಿಮೆ ಆಗುತ್ತೆ, ಒಂದು 20 ರೂಪಾಯಿನಾದರೂ ಕಡಿಮೆ ಆಗೇ ಆಗುತ್ತೆ. ಇದೊಂದು ತರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಸಹ ದೀಪನೇ. ಇದು ಕೂಡ ಮೀಶೋದಿಂದನೇ ಪರ್ಚೇಸ್ ಮಾಡ್ಕೊಂಡಿರೋದು. ಇದು ಕೂಡ ತುಂಬಾ ಚೆನ್ನಾಗಿದೆ, ಹಾಗೆ ಲೆಂತ್ ಕೂಡ ಇದೆ, ತುಂಬ ಚೆನ್ನಾಗಿದೆ. ಇದು ಪೂಜೆಗೆ ಅಂತ ಹೇಳ್ಬಿಟ್ಟು, ದೇವ್ರ ಮನೆಗೆ ಅಂತ ಹೇಳ್ಬಿಟ್ಟು ಇವು ದೀಪಗಳನ್ನ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ವೆಯ್ಟ್ ಕೂಡ ಇದೆ. ನೋಡ್ತಾ ಇದ್ದಿಲ್ಲ ಹೇಗೆ ಕಾಣಿಸ್ತಿದೆ, ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 300 ಚಿಲ್ಲರೆ ಇತ್ತು. ನಾನು ತೊಗೊಂಡಾಗ 350 ಏನೋ ಇತ್ತು. ಇವಾಗ ಜಾಸ್ತಿ ಆಗಿದೆ, 400 ಚಿಲ್ಲರೆ ಇದೆ ಇವಾಗ. ನಾನು ತೊಗೊಂಡಾಗ 300 ಚಿಲ್ಲರೆ ಇತ್ತು. ನೀವೇನಾದರೂ ಆನ್ಲೈನ್ ಪೇಮೆಂಟ್ ಮಾಡ್ತೀವಿ ಅಂತಂದರೆ ಇನ್ನೂ ಕಡಿಮೆ ಆಗುತ್ತೆ. ಇದು ಕೂಡ ವೆಯ್ಟ್ ಕೂಡ ಇದೆ, ತುಂಬಾ ಚೆನ್ನಾಗಿದೆ. ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ಇದು ಕೂಡ ತುಂಬಾ ಇಷ್ಟ ಆಯಿತು ನನಗೆ. ಇದಕ್ಕೆ 100/100 ಕೊಡ್ತೀನಿ, ತುಂಬಾ ಚೆನ್ನಾಗಿದೆ. ಹಾಗೆ ನೆಕ್ಸ್ಟ್ ಬಂದು ಇದು ವಾಲ್ ಸ್ಟಿಕ್ಕರು ನೋಡಿ ಇದೆ, ನೋಡ್ತಾ ಇದ್ದಲ್ಲ, ವಾಲ್ ಸ್ಟಿಕ್ಕರ್. ಇದು ಸೇಮ್ ನಾವು ಗೋಡೆಗೆ ಏನೋ ಡಿಸೈನ್ ಮಾಡಿಸಿದ್ದೀವಿ ಅನ್ನೋ ಥರನೇ ಇರುತ್ತೆ, ತುಂಬಾ ಚೆನ್ನಾಗಿದೆ. ನಾನು ಮೆಟ್ಲ ಹತ್ರ ಹಾಕೋಣ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ. ಅಲ್ಲಿಗೆ 1 2 3 4 ಪೀಸ್ ಬರುತ್ತೆ. ನಾವೇನಾದರೂ ಸ್ಟೆಪ್ ಬೈ ಸ್ಟೆಪ್ಪು ಹಾಕೋಬೋದು, ಇಲ್ಲ ಹೀಗೇನೆ ಕಟ್ ಮಾಡಿಬಿಟ್ಟು ಹೀಗೇನೆ ಸ್ಟಿಕ್ಕರ್ನ ತೆಗೆದ್ಬಿಟ್ಟು ಅಂಟಿಸ್ಕೋಬೋದು. ಇದು ಸ್ಟಿಕ್ಕರ್ ಇರುತ್ತೆ ಹಿಂದೆ, ಇದನ್ನು ಓಪನ್ ಮಾಡಿ ಹಾಕೋಬೋದು. ನೋಡಿ ರಿಯಲ್ ಆಗಿ ನಾವು ಗೋಡೆ ಮೇಲೆ ಏನಾದರೂ ಹಾಕಿದ್ರೆ, ಅಂದರೆ ಇದು ವೈಟ್ ಕಲರ್ ಗೋಡೆ ಮೇಲೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ ಈ ರೀತಿ ಇದೆ, ನಾವು ಗೋಡೆಲೇ ಇದನ್ನು ಡಿಸೈನ್ ಮಾಡಿಸಿದ್ದೀವಿ ಅನ್ನೋ ಥರ ಈ ಸ್ಟಿಕ್ಕರ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದನ್ನು ತರಿಸ್ಕೊಂಡಿದ್ದೀನಿ. ಇಲ್ಲಿ ಮೇಲೆ ಮೆಟ್ಲತ್ತ ಹಾಕೋಣ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ. ನೀವು ಕೂಡ ಇದನ್ನು ತೊಗೋಬೋದು. ಇದು ಪ್ರೈಸ್ ಕೂಡ ಅಷ್ಟೇ ಕಡಿಮೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 103 ರೂಪಾಯಿ. ತುಂಬಾ ಚೆನ್ನಾಗಿ ಇದು ಲುಕ್ ಕೊಡುತ್ತೆ. ನಾವು ರಿಯಲ್ಲಾಗೇನೋ ಮಾಡಿಸಿದ್ದೀವಿ ಅನ್ನೋ ಥರನೇ ಲುಕ್ ಕೊಡುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ಹೋಮ್ ಡೆಕೋರೇಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇದೊಂದು ಕೂಡ ನಾನು ತರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಏನೇನು ಬುಕ್ ಮಾಡಿದ್ರು ನನಗೆ ಗೊತ್ತಿಲ್ಲ. ಓಪನ್ ಮಾಡಿದಾಗೇ ಅನ್ಕೋಬೇಕು ಏನೇನು ತರಿಸಿದ್ದೀನಿ ಅಂತ ಹೇಳ್ಬಿಟ್ಟು. ಇದು ಗೊತ್ತಾಗ್ತಾ ಇಲ್ಲ, ಈಗ ಗೊತ್ತಾಯಿತು. ಇದು ನೋಡಿ
ತುಂಬಾ ಚೆನ್ನಾಗಿದೆ. ಎಷ್ಟು ಲೆಂತ್ ಇದೆ ನೋಡಿ. ಇದು ಕೂಡ ಡಿಸೈನ್ ಕೂಡ ಚೆನ್ನಾಗಿದೆ. ಪಾಟಿಂದು ತುಂಬಾ ಚೆನ್ನಾಗಿದೆ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ರಿಯಲ್ ಆಗಿ ಕಾಣಿಸುತ್ತೆ. 3D ಇದೆ. ನಾವು ಹಾಕಿದ್ರಂತೂ ರಿಯಲ್ ಆಗಿ ಇದ್ದೇನೋ ಈ ಪಾಟಲ್ಲಿ ಹೂವು ಅನ್ನೋ ಥರನೇ ಇರುತ್ತೆ. ತುಂಬಾ ಚೆನ್ನಾಗಿದೆ. ನೋಡ್ತಾ ಇರಲಿಲ್ಲ ಹೇಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಇದು ವಾಲ್ ಸ್ಟಿಕ್ಕರು. ನಾನು ಇದನ್ನು ವಾಲ್ಗೆ ಹಾಕೋಣ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೀನಿ. ಇದು ಕೂಡ ಹೋಮ್ ಡೆಕೋರೇಟ್ ಮಾಡೋಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಕೂಡ ಹೋಮ್ ಡೆಕೋರೇಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ತರಿಸ್ಕೊಂಡಿದ್ದೀನಿ. ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ಇದನ್ನು ತರಿಸ್ಕೊಂಡಿದ್ದೀನಿ. ರಿಯಲ್ ಆಗಿ ಇದೇನೋ ಅನ್ನೋ ಥರನೇ ಫೀಲ್ ಆಗುತ್ತೆ ಇದನ್ನು ನೋಡಿದ ತಕ್ಷಣ. ವೈಟ್ ವೈಟ್ ವಾಲ್ ಇರುತ್ತಲ್ಲ ಅದ್ರ ಮೇಲೆ ಏನಾದರೂ ಇದನ್ನು ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದೊಂದು ತರಿಸ್ಕೊಂಡಿದ್ದೀನಿ. ಇದ್ರ ಪ್ರೈಸ್ 160 ರೂಪಾಯಿ ಇದೆ. ನಾವೇನಾದರೂ ಆನ್ಲೈನ್ ಪೇಮೆಂಟ್ ಮಾಡ್ತೀವಿ ಅಂತಂದರೂ ಇನ್ನೂ ಕಡಿಮೆ ಆಗುತ್ತೆ. ಅವಾಗವಾಗ ಸಂಡೇ ಆಫರ್ ಬಿಟ್ಟಾಗ ತೊಗೊಂಡ್ರೆ ಇನ್ನೂ ಕಡಿಮೆ ಆಗುತ್ತೆ. ನೋಡಿ ತೊಗೊಳ್ಳಿ, ತುಂಬಾ ಚೆನ್ನಾಗಿದೆ. 160 ರೂಪಾಯಿ ಇದೆ ಇದ್ರ ಪ್ರೈಸ್ ಬಂದುಬಿಟ್ಟು. ನೆಕ್ಸ್ಟ್ ಬಂದು ಇದೇನಪ್ಪ, ಇದೇನು ತರಿಸಿದ್ದೀನಿ ಅಂತಲೇ ಗೊತ್ತಾಗಲ್ಲ. ಓಪನ್ ಮಾಡಿ ನೋಡಿ ಆಮೇಲೆ ಗೊತ್ತಾಗೋದು. ಇದು ಬಡ್ಸು ನೋಡಿ. ಇದು ಬಡ್ಸು ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿದೆ. ಇದು ವಾಲ್ಪೇಪರು ನೋಡಿ. ವಾಲ್ ಮೇಲೆ ಇದು ವೈಟ್ ಮೇಲೆ ಹಾಕಿದ್ರೆ ಅಷ್ಟು ಚೆನ್ನಾಗಿರ. ಯಾಕೆಂದರೆ ಬಡ್ಸ್ ಕೂಡ ವೈಟ್ ಇರೋದ್ರಿಂದ, ಪಕ್ಷಿಗಳು ಕೂಡ ವೈಟ್ ಇರೋದ್ರಿಂದ ವೈಟು ವಾಲ್ ಮೇಲೆ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಯಾವುದಾದ್ರೂ ಬ್ಲೂ ಮತ್ತು ಎಲ್ಲೋ ಅದ್ರ ಮೇಲೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಲವ್ ಬರ್ಡ್ಸ್ ಥರ ತುಂಬಾ ಚೆನ್ನಾಗಿದೆ. ಇದೊಂದು ತರಿಸ್ಕೊಂಡಿದ್ದೀನಿ ನಾನು. ಇದನ್ನು ವಾಲಲ್ಲಿ ಹಾಕೋಣ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿದೆ. ಇದು ಇಷ್ಟ ಆಯಿತು, ಹಾಗಾಗಿ ತರಿಸ್ಕೊಂಡೆ. ಇದ್ರ ಪ್ರೈಸ್ ಬಂದ್ಬಿಟ್ಟು ಹಾಕಿದ್ಮೇಲೆ ಇನ್ನೂ ಲುಕ್ಕಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು. ಹಾಗೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಇದ್ರ ಪ್ರೈಸ್ ಬಂದ್ಬಿಟ್ಟು 103 ರೂಪಾಯಿ. ಈಸಿಯಾಗಿ ತೊಗೋಬೋದು. ಇಷ್ಟು ಕಮ್ಮಿ ರೇಟ್ಗೆ ಎಷ್ಟು ಚೆನ್ನಾಗಿರೋದು ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು. ನಾವು ವಾಲಲ್ಲೇ ಪೇಂಟಿಂಗ್ ಮಾಡಿಸೋದಕ್ಕಿಂತ ಈ ರೀತಿ ಸ್ಟಿಕ್ಕರ್ ತಂದು ಹಾಕ್ಸಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ರಿಯಲ್ ಆಗಿದೆಯೇನೋ ಅನ್ನೋ ಥರನೇ ಫೀಲ್ ಆಗುತ್ತೆ. ತುಂಬ ಚೆನ್ನಾಗಿದೆ ಇದು ಕೂಡ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ವಾಲ್ಗೆ ಹಾಕೋದೆ. ಇದು 2 ಪೀಸ್ ಬಂದಿದೆ ನೋಡಿ. ತುಂಬಾ ಚೆನ್ನಾಗಿದೆ. ಇದು ಕೂಡ ಮಾಡರ್ನ್ ಆರ್ಟಿಫಿಷಿಯಲ್ ಗಿಫ್ಟು. ಇದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ವಾಲ್ಗೆ ಏನಾದರೂ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ರೀತಿ ಕೂಡ ಹಾಕ್ಬೋದು, ಇಲ್ಲ ಸೇಮು ಈ ರೀತಿ ಜೋಡ್ಸ್ ಕೂಡ ಹಾಕ್ಬೋದು. ಅದಕ್ಕಿಂತ ಈ ರೀತಿ ಒಂದ್ರ ಮೇಲೆ ಒಂದು ಈ ರೀತಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ. ಈ ರೀತಿ ಹಾಕಿದ್ರೆ ಇದು ಈ ರೀತಿ ಹಾಕಿ, ಇಲ್ಲ ಆಗ್ತಾ ಇಲ್ಲ, ಈ ರೀತಿ ಹೀಗೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದೇನು ನಾವು ಗೋಡೆಗೆ ಹೊಡಿಬೇಕು ಅಂತ ಏನಿಲ್ಲ. ಇದು ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಇದನ್ನು ರಿಮೂವ್ ಮಾಡಿ, ಡಬಲ್ ಸೈಡ್ ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಇದನ್ನು ರಿಮೂವ್ ಮಾಡಿ ಹಾಕಿದ್ರೆ ಆಯಿತು. ಇದೊಂದು ತರಿಸ್ಕೊಂಡಿದ್ದೀನಿ ಹೋಮ್ ಡೆಕೋರೇಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಇದು ಬೈ 1 get 1 2 ಪೀಸ್ ಇದೆ. ಇದ್ರ ಪ್ರೈಸ್ ಬಂದ್ಬಿಟ್ಟು ಕೇವಲ 159 ರೂಪಾಯಿಗೆ ಇದು 2 ಪೀಸ್ ಬಂದಿದೆ ನೋಡಿ. ಇದು ರೋಸು ನೋಡಿ ಹೇಗಿದೆ ಅಂತ ನೋಡಿ. ಹೀಗೆ ಹಾಕಿದ್ರಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಹೀಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಒಂದು 2 ತರಿಸಿ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ. ವಾಲು ಕೂಡ ಏನೂ ಡ್ಯಾಮೇಜ್ ಆಗಲ್ಲ. ಹಾಗಾಗಿ ಇನ್ನೊಂದು ಇರಲಿ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೀನಿ. ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿದೆ. ನೀವು ಕೂಡ ಪರ್ಚೇಸ್ ಮಾಡ್ಬೋದು. ರಿಯಲಾಗಿ ಇದೆಯೇನೋ ಅನ್ನೋ ಥರನೇ ಫೀಲ್ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಈಸಿಯಾಗಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಸೇಮ್ ಇದು ಅಷ್ಟೇ. ಡಬಲ್ ಸೈಡ್ ಗಮ್ ಕೊಟ್ಟಿರ್ತಾರೆ. ಇದನ್ನು ಡಬಲ್ ಸೈಡ್ ಗಮ್ಮು ರಿಮೂವ್ ಮಾಡಿ ಇದನ್ನು ಹಾಕೋಬೋದು ವಾಲ್ಗೆ ಡೆಕೋರೇಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಇದನ್ನು ತರಿಸಿದ್ದೀನಿ. ಲಿವಿಂಗ್ ರೂಮ್ ಆಗಿರ್ಬೋದು, ಬೆಡ್ರೂಮ್ ಆಗಿರ್ಬೋದು, ಹಾಲ್ ಇರ್ಬೋದು, ಕಿಚನ್ ಇರ್ಬೋದು, ಎಲ್ಲಿ ಬೇಕಾದರೂ ಇದನ್ನು ನಾವು ಸ್ಟಿಕ್ಕರ್ನ ತೆಗೆದುಬಿಟ್ಟು ಹಾಕೋಬೋದು. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಕೂಡ ನಾನು ಮೀಶೋದಿಂದಲೇ ತರಿಸಿರೋದು. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಇದು
ನೆಕ್ಸ್ಟ್ ಬಂದ್ಬಿಟ್ಟು ಇದು ರ್ಯಾಕ್ ತರಿಸಿದ್ದೀನಿ. ಇದಂತೂ ನನಗೆ ತುಂಬ ಕಡಿಮೆ ಪ್ರೈಸಿಗೆ ಸಿಕ್ತು. ಸೇಲ್ ನಡೀತಿರೋದ್ರಿಂದ ಇದು ನನಗೆ ತುಂಬಾ ಕಡಿಮೆ ಪ್ರೈಸಿಗೆ ಸಿಕ್ತು. ತುಂಬಾ ಖುಷಿ ಆಯಿತು. ಇವಾಗ ನೋಡಿದ್ರೆ ಇದು ನನಗೆ ನಾನು ತೊಗೊಂಡಿರೋದಕ್ಕಿಂತ 150 ರೂಪಾಯಿ ಜಾಸ್ತಿ ಆಗಿದೆ. ನಾನು ತೊಗೊಂಡಾಗ 300 ರೂಪಾಯಿ ಅಷ್ಟೇ ಇದ್ದಿದ್ದು, ಇವಾಗ 490 ರೂಪಾಯಿ ಇಲ್ಲ 450 ರೂಪಾಯಿನೂ ಆಗಿದೆ. ಆಮೇಲೆ ತೊಗೊಂಡಿದ್ದರೆ ನನಗೂ ಕೂಡ ಅದೇ ರೀತಿ ಆಗ್ತಾಯಿತ್ತು. ಇದು ರ್ಯಾಕು. ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿರೋದು, ಮೀಶೋದಲ್ಲೆಲ್ಲ. ಮೀಶೋದಲ್ಲಿ ನೋಡಿದ್ರೆ ಜಾಸ್ತಿ ಇತ್ತು, ಹಾಗಾಗಿ ಫ್ಲಿಪ್ಕಾರ್ಟಲ್ಲಿ ತೊಗೊಂಡೆ. ಫ್ಲಿಪ್ಕಾರ್ಟಲ್ಲೂ ನಾವು ಒಂದೊಂದ್ಸಲ ಮೀಶೋದಲ್ಲೇ ತೊಗೊಳಕ್ಕೆ ಹೋಗ್ಬಾರ್ದು. ಫ್ಲಿಪ್ಕಾರ್ಟಲ್ಲೂ ಮತ್ತು ಮೀಶೋದಲ್ಲಿ ಎರಡರಲ್ಲೂ ನಾವು ಚೆಕ್ ಮಾಡಿ ನೋಡಬೇಕು ಮೀಶೋದಲ್ಲಿ ಎಷ್ಟಿದೆ ಮತ್ತು ಫ್ಲಿಪ್ಕಾರ್ಟಲ್ಲಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಾನು ನೋಡಿದೆ. ಮೀಶೋದಲ್ಲಿ ಮತ್ತು ಫ್ಲಿಪ್ಕಾರ್ಟಲ್ಲಿ ಎರಡರಲ್ಲೂ ನೋಡಿದೆ. ಯಾವುದು ಕಡಿಮೆ ಇದೆಯೋ ಅದರಲ್ಲಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ. ಮೀಶೋಗಿಂತ ಫ್ಲಿಪ್ಕಾರ್ಟಲ್ಲಿ ಕಡಿಮೆ ಇತ್ತು, ಹಾಗಾಗಿ ಫ್ಲಿಪ್ಕಾರ್ಟಲ್ಲಿ ಇದನ್ನು ನಾನು ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಕಿ ಕೂಡ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ಹಾಗೆ ನೋಡಿ, ಇದು ರ್ಯಾಕು. ಇದು 2 ಸ್ಟೆಪ್ ಇರೋದು ಬರುತ್ತೆ, ಬೇಕಾದರೆ 3 ಸ್ಟೆಪ್ ಇರೋದು ಬರುತ್ತೆ, 4 ಸ್ಟೆಪ್ ಇರೋದು ಬರುತ್ತೆ. ನಾನಿಲ್ಲಿ ಇದನ್ನು ನಾನು 4 ಸ್ಟೆಪ್ ಇರೋದು ತೊಗೊಂಡಿದ್ದೀನಿ. ಇದು ಪ್ಲಾಸ್ಟಿಕ್ಕಲ್ಲಿ ಬರುತ್ತೆ ನೋಡಿ, ಜೋಡಿಸಿ ಕೂಡ ತೋರಿಸ್ತೀನಿ. ಹಾಗೆ ವೀಲ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ. ಇದು ಕಿಚನ್ ರ್ಯಾಕರು. ನಾವೇನಾದರೂ ಈರುಳ್ಳಿ, ಟೊಮೊಟೊ, ಆಲೂಗಡ್ಡೆ ಇವೆಲ್ಲ ಇಟ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಈ ರ್ಯಾಕು. ಜೋಡಿಸಿ ಕೂಡ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಪ್ಲಾಸ್ಟಿಕ್ಕಲ್ಲಿ ಬರುತ್ತೆ ಇದು. ನಾವು ಬುಕ್ಸ್ ಕೂಡ ಇಟ್ಕೋಬೋದು, ಏನಾದರೂ ಐಟಮ್ ಕೂಡ ಇಟ್ಕೋಬೋದು. ಕಿಚನಲ್ಲಾಗಿರಲಿ, ಕಿಚನಲ್ಲಿ, ರೂಮಲ್ಲಿ ಎಲ್ಲಿ ಬೇಕಾದರೂ ಇದನ್ನು ಇಟ್ಕೋಬೋದು. ಬೆಡ್ರೂಮಲ್ಲಾಗಿದ್ದು ಇಟ್ಕೋಬೋದು. ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿದೆ. ಹೈಟ್ ಕೂಡ ಇದೆ. ನೋಡಿ, ಇಷ್ಟು ಹೈಟ್ ಬರುತ್ತೆ. ನೋಡಿ, ಇಷ್ಟು ಟೈಟ್ ಇದೆ. ಇದು ವೀಲ್ ಕೂಡ ಹಂಗೆ ವೀಲ್ ಕೂಡ ಹಾಕೊತಾ ಇದ್ದೀನಿ. ಹೀಗೆ ಬಂದಿರುತ್ತೆ, ನಾವು ಜೋಡಿಸ್ಕೋಬೇಕು ನಾವೇನೆ. ನೋಡಿ, ಈ ರೀತಿ ಇದೆ. ಸ್ಟೋರೇಜ್ ಅಂತ ಬೆಸ್ಟ್ ಅಂತಲೇ ಹೇಳ್ಬೋದು ಇದು. ಇದ್ರ ಪ್ರೈಸ್ ಬಂದ್ಬಿಟ್ಟು ತುಂಬಾ ಕಡಿಮೆ ಇದೆ. 302 ರೂಪಾಯಿಗೆ ನಾನು ತರಿಸ್ಕೊಂಡಿರೋದು ಫ್ಲಿಪ್ಕಾರ್ಟಲ್ಲಿ. ಮೀಶೋದಲ್ಲಿ ನೋಡಿದ್ರೆ 450 ಇತ್ತು. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ವೀಲ್ ಇರೋದ್ರಿಂದ ನಾವು ಮನೆಯೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಈಸಿಯಾಗಿ, ನೆಲ ಒರೆಸ್ಕೋಬೇಕಾದ್ರೆ ಮತ್ತು ಕಸ ಮುಗಿಸ್ಕೋಬೇಕಾದ್ರೆ ಈಸಿಯಾಗಿ ಇದನ್ನು ಈ ಕಡೆ ತೆಗೆದುಬಿಟ್ಟು ತುಂಬಾ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು. ತುಂಬ ಕಡಿಮೆ ಪ್ರೈಸಲ್ಲಿ ಕೂಡ ನನಗೆ ಸಿಕ್ತು, ಹಾಗಾಗಿ ತುಂಬ ಖುಷಿ ಆಯಿತು. ಈಗ ತುಂಬ ಫ್ಲಿಪ್ಕಾರ್ಟಲ್ಲಿ ಕೂಡ ಜಾಸ್ತಿ ಆಗಿದೆ. ಫ್ಲಿಪ್ಕಾರ್ಟಲ್ಲಿ ಕೂಡ 450 ಇದೆ. ಈಗ ನಾನು ತೊಗೊಂಡಾಗ 300 ಚಿಲ್ಲರೆ ಇತ್ತು. ಹಾಗೆ ಆಫರಲ್ಲಿ ತಗೊಂಡಿರೋದ್ರಿಂದ ತುಂಬ ಕಡಿಮೆ ಇತ್ತು. ತುಂಬಾ ಚೆನ್ನಾಗಿದೆ. ಇದು ನನಗೆ ತುಂಬಾ ಇಷ್ಟ ಆಯಿತು. ಇದು ಪ್ರೈಸ್ ಬಂದ್ಬಿಟ್ಟು 302 ರೂಪಾಯಿ ಅಷ್ಟೇ. ಈಗ ಸ್ವಲ್ಪ ಜಾಸ್ತಿ ಆಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರೋ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಯಾರೆಲ್ಲ ಕೊನೆವರೆಗೂ ನನ್ನ ವಿಡಿಯೋನ ನೋಡಿದ್ದೀರೋ ಅವ್ರಿಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಟಾಕ್. ಬಾಯ್.